ಗಾಡಿ ನಂಬರ್ ಬಂದು 12-736 ಸೆಕೆಂಡ್ರಾಬಾದ್ ಗಭೀರತ್ ಎಕ್ಸ್ಪ್ರೆಸ್ಸು ಯಶವಂತಪುರ ಜಂಕ್ಷನ್ನು ಸಾಯಂಕಾಲ 4:15 ಬಿಟ್ಟರೆ ಸೆಕೆಂಡ್ರಾಬಾದು ಬೆಳಗಿನ ಜಾವ 4:25 ಈ ಗಾಡಿ ಬಂದು ಸೇರುತ್ತಿದೆ. ರನ್ನಿಂಗ್ ದಿನ ಬಂದು ಸೋಮವಾರ, ಗುರುವಾರ, ಶನಿವಾರ ಮಾತ್ರ ಈ ಗಾಡಿ ನಿಮಗೆ ಅವೈಲೇಬಲ್ ಇರೋದು. ಟ್ರೈನ್ ರೂಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಯಶವಂತಪುರ ಜಂಕ್ಷನ್ನು ಸಾಯಂಕಾಲ 4:15 ಬಿಟ್ಟರೆ ಹಿಂದೂಪುರ್, ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯಂ, ಧರ್ಮಾವರಂ ಜಂಕ್ಷನ್, ಅನಂತಪುರಂ, ಗುಂಡ್ಕಲ್ ಜಂಕ್ಷನ್, ರಾಯಚೂರು ಜಂಕ್ಷನ್, ಯಾದಗಿರಿ, ಚಿತ್ರಾಪುರ್, ಲಿಂಗಪಲ್ಲಿ, ಸೆಕೆಂಡ್ರಾಬಾದ್ ಜಂಕ್ಷನ್ ಎಷ್ಟು ಗಂಟೆಗೆ ಬರ್ತಾರೆ ಅಂದರೆ ಬೆಳಗಿನ ಜಾವ 4:25 700 ಕಿಲೋಮೀಟರ್ಗೆ ಈ ಗಾಡಿ ಬಂದು ಸೇರುತ್ತಿದೆ. ಟಿಕೆಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ. ಯಶವಂತಪುರ ಜಂಕ್ಷನ್ನಿಂದ ಸೆಕೆಂಡ್ರಾಬಾದ್ಗೆ AC ಟಿಕೆಟ್ ಪ್ರೈಸ್ ಬಂದು 785 ರೂಪಾಯಿ. ಗಾಡಿ ನಂಬರ್ ಬಂದು 12-736 ಯಶವಂತಪುರ ಸೆಕೆಂಡ್ರಾಬಾದ್ ಗಭೀರತ್ ಎಕ್ಸ್ಪ್ರೆಸ್ಸು. ಟ್ರಾವೆಲ್ ಟೈಮ್ ಮಾಡೋದು 12 ಅವರ್ 10 ಮಿನಿಟ್ಗೆ. 10 ಬರ್ತದೆ. ಡಿಸ್ಟೆನ್ಸ್ ಬಂದು 700 ಕಿಲೋಮೀಟರ್. ಆವ್ರೇಜ್ ಸ್ಪೀಡ್ 58 km/h. ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 130 km/h. ಟೈಪ್ ಬಂದು ಗಭೀರತ್ತು. ರಾಕ್ಝೋನ್ ಸೌತರ್ನ್ ವೆಸ್ಟರ್ನ್ ರೈಲ್ವೆ. ರೇಟಿಂಗ್ ಹೇಳ್ತೀನಿ. ಕ್ಲೀನರ್ಸ್ ಗುಡ್ ಇದೆ, ಪಂಚರ್ ಗುಡ್ ಇದೆ, ಫುಡ್ ಗುಡ್ ಇದೆ, ಟಿಕೆಟ್ ಅವೈಲೇಬಲ್ ಎಕ್ಸಲೆಂಟ್ ಇದೆ, ರೈಲಿಂಗ್ ಫ್ಯಾನಿಂಗ್ ಎಕ್ಸಲೆಂಟ್ ಇದೆ, ಸೇಫ್ಟಿ ಎಕ್ಸಲೆಂಟ್ ಇದೆ. ರೆಗ್ಯುಲರ್ ರನ್ನಿಂಗ್ ಬಂದು ಶನಿವಾರ ಫೆಬ್ರವರಿ 2, 2008 ಗಾಡಿ ಲಾಂಚ್ ಮಾಡಿದ್ದಾರೆ. ಪ್ಯಾಂಟ್ರಿ ಕಾರ್ ಆನ್ ಬೋರ್ಡ್ ಕ್ಯಾಟ್ರಿನು. ಈ ಕ್ಯಾಟ್ರಿನು ಪ್ಯಾಂಟ್ರಿ ಕಾರ್ ಮಾತ್ರ ಈ ಗಾಡಿಯಲ್ಲಿ ಇರಲ್ಲ. ಸ್ನ್ಯಾಕ್ಸ್ ಬಂದು ಹಿಂದೂಪುರ್ ಡಿನ್ನರು, ಧರ್ಮಾವರಂ ಡಿನ್ನರು ಈಸು ಅವೈಲೇಬಲ್ ಇದೆ. ಅನಂತಪುರಮು ಆನ್ ಬೋರ್ಡ್ ಕ್ಯಾಟ್ರಿಂಗ್ ಆಫ್ಟರ್ ಅನಂತಪುರಂ ಅಂತ ಇದೆ. LHB ರ್ಯಾಕ್ ಕೋಚ್ ಪೊಸಿಷನ್ ನಿಮ್ಗೆ ಹೇಳ್ತೀನಿ. LEOG G16, G15, G14, G13, G12, G11, G10, G9, EOG G1, G2, G3, G4, G5, G6, G7, G8 ರ್ಯಾಕ್ ಶೇರಿಂಗ್ ಗಾಡಿ ಇರಲ್ಲ. ಇದು ನಿಮಗೆ 10 ಬರ್ತದೆ. 101 ಇಮಿಡಿಯೇಟ್ ಯಶವಂತಪುರ ಬರ್ತದೆ. ಬಿಟ್ಬಿಟ್ಟು ಯಶವಂತಪುರ ಜಂಕ್ಷನಿಂದ ಸೆಕೆಂಡ್ರಾಬಾದ್ ಜಂಕ್ಷನ್ ಫ್ರೆಂಡ್ಸ್. ನಮಸ್ಕಾರ ಎಲ್ಲರಿಗೂ. ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ. ದಯವಿಟ್ಟು ಯಾರು ನನ್ನ ವಿಡಿಯೋ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಚಾನಲ್ಗೆ ಹಾಕೊಳಕ್ಕೆ ಹೋಗಬೇಡಿ. ನಾನು ಒಂದು ಸರಿ ನಿಮ್ಮ ಚಾನಲ್ಗೆ ಏನೋ ನಾನು ನೋಡಿದ್ರು ಅಂದರೆ ನಾನು ಕಾಪಿ ಸ್ಟ್ರೈಕ್ ಕೊಡ್ತೀನಿ. 3 ತಿಂಗಳು ನೀವು ವಿಡಿಯೋ ಹಾಕಂಗಿರಲ್ಲ, ಲೈವ್ ಮಾಡೋಂಗೆ ಏನಿರಲ್ಲ. ಹುಷಾರಿಗೆ ನೋಡಿಕೊಂಡು ಕೇರ್ಫುಲ್ಲಿಗೆ ಹ್ಯಾಂಡಲ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ. ಇನ್ಸ್ಟಾಗ್ರಾಮಿಗೆ ಕಾಪಿ ಮಾಡಿಕೊಂಡು YT ಸ್ಟುಡಿಯೋಗೆ ಹಾಕೊಳಕ್ಕೆ ಹೋಗಬೇಡಿ. ಒಂದು ಸರಿ ನೀವೇನಾರ ಕಾಪಿ ಮಾಡ್ಕೊಂಡು ಹಾಕೊಂಡ್ರೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಏನಾಗ್ತದೆ ಅಂದರೆ ರೀಯೂಸ್ ಕಂಟೆಂಟಾಗಿ ಕೊಡ್ತಾನೆ. ನಿಮಗೆ ಪ್ರಾಬ್ಲಮ್ ಆಗ್ತದೆ ಫ್ರೆಂಡ್ಸ್. ಏನಕ್ಕೆ ಬೇಕೋ ನಿಮ್ಮದು ಓನ್ ಕಂಟೆಂಟ್ ಕೊಡಿ. ನೀವು ಆದಷ್ಟು ಓನ್ ಕಂಟೆಂಟ್ ಕೊಡ್ತೀರೋ ನೀವು 100% ನಿಮ್ಮ ಚಾನಲ್ ಗ್ರೋ ಆಗ್ತದೆ. ದಯವಿಟ್ಟು ಡೈಲಿ ವಿಡಿಯೋ ಹಾಕಿ. ನಿಮ್ಮ ಕೈಯಲ್ಲಿ ಡೈಲಿ ವಿಡಿಯೋ ಹಾಕಿದ್ರೆ ಯೂಟ್ಯೂಬಲ್ಲಿ ಕಂಟೆನ್ಸಿ ಮೇಂಟೈನ್ ಮಾಡಬೇಕು. ಯೂಟ್ಯೂಬರು ಪ್ರತಿದಿನ ಚೆಕ್ ಮಾಡ್ತಾರೆ ಹೆಂಗೆ ಇದೆ ಅವ್ರ ಚಾನಲ್, ಹೆಂಗೆ ಗ್ರೋ ಆಗ್ತಿದೆಯೋ ಏನೆಲ್ಲ ಪಿನ್ ಟು ಪಿನ್ನು ಚೆಕ್ ಮಾಡ್ತಾರೆ. ನಾವು ರ್ಯಾಂಕಿಂಗ್ ಆಗಬೇಕಂದ್ರೆ ಮೇನ್ ಇಂಪಾರ್ಟೆಂಟು ಟ್ಯಾಗ್ ಹಾಕೊಳ್ಳಿ. ನೀವು ಕಂಟೆಂಟ್ ಇವಾಗ ಕುಕ್ಕಿಂಗ್ದು ಟ್ಯಾಗ್ ಏನು ಬರ್ತದೆ, ಇವಾಗ ಟ್ರಾವೆಲ್ದು ಇದಾಗ್ತೀನಿ ಟ್ಯಾಗ್ ಏನು ಬರ್ತದೆ, ಆ ಥರ ಎಲ್ಲ ಇಂಪಾರ್ಟೆಂಟ್ ಹಾಕಬೇಕು ಫ್ರೆಂಡ್ಸ್. ದಯವಿಟ್ಟು ಓನ್ ಕಂಟೆಂಟ್ ಕೊಡಿ. ನಿಮ್ಮ ಕೈಲಾದಷ್ಟು ಓನ್ ಕಂಟೆಂಟ್ ಕೊಟ್ಟರೆ ನಿಮ್ಮ ಚಾನಲ್ ಗ್ರೋ ಆಗ್ತದೆ ಫ್ರೆಂಡ್ಸ್. ಅದಕ್ಕೆ ನಾನು ವೀಡಿಯೋಗೆ ಏನು ಮಾಡಬೇಕಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಲೈಕ್ ಮಾಡಿ. ನನ್ನ ಚಾನಲ್ ಹೆಸರು ಬಂದು ಟ್ರೈ ಇನ್ಫಾರ್ಮೇಷನ್ ಯೋಗೇಶ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಎಷ್ಟು ನನ್ನ ಚಾನಲ್ ಸಪೋರ್ಟ್ ಮಾಡ್ತೀರೋ ನಿಮ್ಮ ಚಾನಲ್ಗೂ ನಾನು ಇಷ್ಟು ಸಪೋರ್ಟ್ ಮಾಡ್ತೀನಿ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್. ದಯವಿಟ್ಟು ನನ್ನ ವಿಡಿಯೋಗೆ ಸಬ್ ಕೊಟ್ಬಿಟ್ಟು ಏನಕ್ಕೆ ನೀವು ಅನ್ಸಬ್ ಮಾಡ್ತೀರಾ? ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಅನ್ಸಬ್ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಪೂರ ವಿಡಿಯೋ ನೋಡ್ಬಿಟ್ಟು ನನಗೆ ಒಂದು ಕಮೆಂಟ್ ಹಾಕಿ. ನೀವು ಕಮೆಂಟ್ ಹಾಕಿದ್ರೆ ನನಗೆ ಗೊತ್ತಾಗ್ತದೆ ನೀವು ಮಾಡಿದ್ರೆ ನಿಮ್ಮ ಚಾನಲ್ಗೆ ಹೋಗಿ ನಾನು ಸಪೋರ್ಟ್ ಮಾಡಬಹುದು ಫ್ರೆಂಡ್ಸ್. ದಯವಿಟ್ಟು ಯಾರು ಅಂತ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ನೀವೇನೋ ಅನ್ಸಬ್ ಮಾಡಿಬಿಟ್ರೆ ಹೆಂಗೆ ಗೊತ್ತಾಗ್ಬಿಡ್ತದೆ ನನಗೆ ಬೇಜಾರಾಗ್ಬಿಡುತ್ತೆ. ಆಮೇಲೆ ನಾನು ಅನ್ಸಬ್ ಮಾಡಬೇಕಾಗ್ತದೆ ನಿಮ್ಮ ಚಾನಲ್ಲು 100% ಇದು.